ಬಿಟ್ಕಾಯಿನ್ ಹಗರಣದ ಇಡಿ ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಇದೀಗ ಇಬ್ಬರು ರಾಜಕಾರಣಿಗಳು ಹಿರಿಯ ಐಪಿಎಸ್ಗೆ ಇಡಿ ಸಂಕಷ್ಟ. ಬಿಟ್ಕಾಯಿನ್ ಹಗರಣದ ಇಡಿ ತನಿಖೆಯಲ್ಲಿ ಬಿಗ್ ಟ್ವಿಸ್ಟ್. ಇಬ್ಬರು ರಾಜಕಾರಣಿಗಳು ಹಿರಿಯ ಐಪಿಎಸ್ಗೆ ಇಡಿ ಸಂಕಷ್ಟ. ಈಗಾಗಲೇ ರಾಜಕಾರಣಿಗಳ ಮನೆ ಮೇಲೆ ಇಡಿ ರೇಡ್. ಮೊಹಮ್ಮದ್ ನಲಪಾಡ್ ರೆಹಮಾನ್ ಖಾನ್ ಮೊಮ್ಮಗನಿಗೆ ಶಾಕ್. ಇದೀಗ ಹಿರಿಯ ಐಪಿಎಸ್ ಅಧಿಕಾರಿ ಮೇಲೆ ಕಣ್ಣಿಟ್ಟ ಇಡಿ. ಯಾವುದೇ ಕ್ಷಣದಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಗೆ ಡ್ರಿಲ್ ಫಿಕ್ಸ್. ಇಡಿ ವಿಚಾರಣೆ ಭಯದಲ್ಲಿ ಹಿರಿಯ ಐಪಿಎಸ್ಗೆ ಟೆನ್ಷನ್ ಶುರುವಾಗಿದೆ. ಬಿಟ್ಕಾಯಿನ್ ಹಗರಣದಲ್ಲಿ ಇಡಿ ತನಿಖೆಗೆ ಇದೀಗ ಬಿಗ್ ಟ್ವಿಸ್ಟ್. ಇಬ್ಬರು ರಾಜಕಾರಣಿಗಳು ಹಿರಿಯ ಐಪಿಎಸ್ಗೆ ಇಡಿ ಸಂಕಷ್ಟ. ಈಗಾಗಲೇ ರಾಜಕಾರಣಿಗಳ ಮನೆ ಮೇಲೆ ಇಡಿ ರೇಡ್. ಮೊಹಮ್ಮದ್ ನಲಪಾಡ್ ರೆಹಮಾನ್ ಖಾನ್ ಮೊಮ್ಮನಿಗೆ ಶಾಕ್ ಎದುರಾಗಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಮೇಲೆ ಇಡಿ ಕಣ್ಣಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಗೆ ಡ್ರಿಲ್ ಫಿಕ್ಸ್ ಆಗುತ್ತೆ. ಇಡಿ ವಿಚಾರಣೆ ಭಯದಲ್ಲಿ ಹಿರಿಯ ಐಪಿಎಸ್ಗೆ ಟೆನ್ಷನ್ ಶುರುವಾಗಿದೆ. ಟೆನ್ಷನ್ ಇರುತ್ತೆ. ತನಿಖೆ ನಡೆಸ್ತಾ ಇದ್ದಾರೆ, ತನಿಖೆ ಆಗುತ್ತೆ ಅಂತ ಅಂದ್ರೆ ಏನಾದ್ರೂ ತಪ್ಪು ಆಗಿದ್ರೆ ಮಾತ್ರ ಟೆನ್ಷನ್ ಶುರುವಾಗೋದು. ಸುಮ್ನೆ ಯಾಕೆ ಟೆನ್ಷನ್ ಶುರುವಾಗುತ್ತೆ? ಬಹುಕೋಟಿ ಬಿಟ್ಕಾಯಿನ್ ಹಗರಣ. ಇಬ್ಬರು ರಾಜಕಾರಣಿಗಳು ಓರ್ವ ಐಪಿಎಸ್ಗೆ ಎದುರಾಗುತ್ತಾ ಇಡಿ ಸಂಕಷ್ಟ. ರಾಜಕಾರಣಿಗಳ ಮನೆ ಮೇಲೆ ದಾಳಿ ಬಳಿಕ ಇದೀಗ ಐಪಿಎಸ್ ಅಧಿಕಾರಿ ಮೇಲೆ ಇಡಿ ಕಣ್ಣಿಟ್ಟಿದೆ. 12 ಕಡೆ ದಾಳಿ ನಡೆಸಿದಂತ ಜಾರಿ ನಿರ್ದೇಶನಾಲಯ. ಕಾಂಗ್ರೆಸ್ ಯುವ ಮುಖಂಡ ಮೊಹಮ್ಮದ್ ನಲಪಾಡ್, ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನ ಮನೆ ಮೇಲೆ ಇಡಿ ದಾಳಿ. ರೆಹಮಾನ್ ಖಾನ್ ಮೊಮ್ಮಗ ಮೊಹಮ್ಮದ್ ಹಕೀಬ್ ಮನೆ ಮೇಲೆ ದಾಳಿ. ಸಿಐಡಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದ ಹಿರಿಯ ಐಪಿಎಸ್ ಅಧಿಕಾರಿಗಳು 2 ಬಾರಿ ಸಿಐಡಿಯಿಂದ ನೋಟಿಸ್ ಹಿನ್ನೆಲೆ ಕಳೆದ ವರ್ಷ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಐಪಿಎಸ್ ಅಧಿಕಾರಿಯ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದ ಸಿಐಡಿ ಎಸ್ಐಟಿ ತನ್ನ ಕಿರಿಯ 3 ಅಧಿಕಾರಿಗಳಿಗೆ ಹೇಳಿದ್ದಂತೆ ವಿಚಾರಣೆ ನಡೆಸುವಂತೆ ಸೂಚಿಸಿದ್ದ ಐಪಿಎಸ್ ಅಧಿಕಾರಿಗಳು. ಸಿಐಡಿ ವಿಚಾರಣೆಗೆ ಮೊಬೈಲ್ ರಿಟ್ರೀವ್ ವೇಳೆ ಐಪಿಎಸ್ ಅಧಿಕಾರಿ ಚಾಟ್ ರಹಸ್ಯ ರಿವೀಲ್ ಆಗಿದೆ. ಐಪಿಎಸ್ ಅಧಿಕಾರಿಯ ಮೊಬೈಲ್ ರಿಟ್ರೀವ್ ಮಾಡಿದ ಸಿಐಡಿ ಆಫೀಸರ್ಸ್. ನೋಡಿ, ಬಿಟ್ಕಾಯಿನ್ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿ ಜೊತೆಗೆ ನಲಪಾಡ್ ಹೆಸರು ಸಹಿತ ಕೇಳಿ ಬರ್ತಾ ಇತ್ತು. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಶ್ರೀಕಿ ವಿಚಾರಣೆ ನಡೆಸುವಂತಹ ವೇಳೆಯಲ್ಲಿ ಒಂದಿಷ್ಟು ಮಾಹಿತಿಗಳು ಹೊರಗಡೆ ಬರುತ್ತೆ. ಈ ಹಿಂದೆ ಸಿಐಡಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದ ಐಪಿಎಸ್ ಅಧಿಕಾರಿ, 2 ಬಾರಿ ಸಿಐಡಿ ನೋಟಿಸ್ ವಿಚಾರಣೆಗೆ ಹಾಜರಾಗಿದ್ದ ಅಧಿಕಾರಿ, ಕಳೆದ ವರ್ಷ ವಿಚಾರಣೆಗೆ ಹಾಜರಾಗಿದ್ದ ಹಿರಿಯ ಐಪಿಎಸ್ ಅಧಿಕಾರಿ, ಐಪಿಎಸ್ ಅಧಿಕಾರಿಯ ಮೊಬೈಲ್ ವಶಕ್ಕೆ ಪಡೆದಿದ್ದ ಸಿಐಡಿ ಮತ್ತು ಎಸ್ಐಟಿ, ಐಪಿಎಸ್ ಅಧಿಕಾರಿಯ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ ಸಿಐಡಿ ಆಫೀಸರ್. ಸಿಐಡಿ ತನಿಖೆಯಲ್ಲಿ ಐಪಿಎಸ್ ಅಧಿಕಾರಿಯ ಬಂಡವಾಳ ಬಯಲಾಗಿದೆ. ತಾನು ಹೇಳಿದಂತೆ ವಿಚಾರಣೆ ನಡೆಸಲು ಐಪಿಎಸ್ಗೆ ಹೇಳಿರುವಂತ ತನ್ನ 3 ಕಿರಿಯ ಆಫೀಸರ್ಸ್ಗೆ ಇದೀಗ ಇದೇ ಬೇರೆ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಈ ಒಂದು ಕಳೆದ ವರ್ಷ ವಿಚಾರಣೆಗೆ ಹಾಜರಾಗಿದ್ದ ಹಿರಿಯ ಐಪಿಎಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಯ ಮೊಬೈಲ್ ವಶಕ್ಕೆ ಪಡೆದಿದ್ದ ಸಿಐಡಿ ಮತ್ತು ಎಸ್ಐಟಿ, ಐಪಿಎಸ್ ಅಧಿಕಾರಿಯ ಮೊಬೈಲ್ ರಿಟ್ರೀವ್ ಮಾಡಿದ ಸಿಐಡಿ ಆಫೀಸರ್. ಸಿಐಡಿ ತನಿಖೆಯಲ್ಲಿ ಐಪಿಎಸ್ ಅಧಿಕಾರಿಯ ಚಾಟ್ ರಿವೀಲ್ ಆಗಿದೆ. ಚಾಟ್ನಲ್ಲಿ ತಾನು ಹೇಳಿದಂತೆ ವಿಚಾರಣೆ ನಡೆಸಲು ಹೇಳಿದ್ದ ಐಪಿಎಸ್ ಅಧಿಕಾರಿ ತನ್ನ 3 ಕಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ದ ಅಧಿಕಾರಿ ಇದೀಗ ಇದೇ ವಿಚಾರ ಮುಂದಿಟ್ಕೊಂಡು ವಿಚಾರಣೆಗೆ ಇಡಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಮೊಬೈಲ್ ಫೋನ್ ಅನ್ನ ರಿಟ್ರೀವ್ ಮಾಡಿದಾಗ ಚಾಟ್ಸ್ಗಳು, ಮೆಸೇಜಸ್ ಏನೇನ್ ಮಾಡಿದ್ರು, ಕಾಲ್ಸ್ ಎಲ್ಲೆಲ್ಲಿ ಹೋಗಿತ್ತು, ಇದೆಲ್ಲವನ್ನ ಕೂಡ ಸಿಐಡಿ ಜಾಲವನ್ನ ಹುಡುಕ್ತಾ ಇದೆ. ಈ ಜಾಲದಲ್ಲಿ ಹಲವರು ಸಿಕ್ಕಾಕೊಳ್ತಾ ಇದ್ದಾರೆ. ಬಿಟ್ಕಾಯಿನ್ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಈ ಒಂದು ಕೇಸ್ನಲ್ಲಿ ಜಾಲವನ್ನ ಹುಡುಕಿ ಹೋದಂತೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ.